ಹಾಯ್ ಹಲೋ ನಮಸ್ಕಾರ. ನಾನು 1 kg ಕ್ಯಾರೆಟ್ ತಂದು ಅವೆಲ್ಲ ಕವರ್ದಾಗಿ ಒಂದು ಕಡೆಗೆ ಇಟ್ಕೊಂಡು ಅವೆಲ್ಲ ಕ್ಯಾರೆಟ್ ತೊಳೆದೀನಿ. ಕ್ಯಾರೆಟ್ ಫ್ರೈ ಮಾಡಿ 3 ಗ್ಲಾಸ್ ಮಿಲ್ಕ್ ಹಾಕಿದ್ರಿ ಒಂದು ಟಿಫನ್ ಬಾಕ್ಸಿನಾಗ. ನಮ್ಮ ಅಕ್ಕ ಟೇಸ್ಟ್ ಮಾಡಂತ ಕರೆಸಿದ್ರಿ. ಅದು ಟೇಸ್ಟ್ ಮಾಡಿ ಮಸ್ತ್ ಆಗಿದೆ ಅಂತ ಹೇಳಿ ಫುಲ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಂದಿತೆ. ಇವತ್ತೇನು ಮಾಡ್ಲತ್ತೀನಿ ನೋಡಂಬರ್ರಿ. ಹಲ್ವಾ ಮಾಡ್ಬೇಕಂತೇಳಿ ಇವತ್ತು ಮಾರ್ನಿಂಗ್ ಎದ್ದು ಮಾರ್ಕೆಟ್ಗೆ ಹೋದ. ಅಲ್ಲಿ ಕ್ಯಾರೆಟ್ ಚಂದ ಕಂಡು ಫುಲ್. ಅದ್ರ ಸಲಿಂದ ಹೋಗಿ ಒಂದು ಅರ್ಧ kg ಕ್ಯಾರೆಟ್ ತಂದು ಅವೆಲ್ಲ ಕವರ್ದಾಗಿನ ತೆಗೆದು ಒಂದು ಕಡೆಗೆ ಇಟ್ಕೊಂಡು ಅವೆಲ್ಲ ಕ್ಯಾರೆಟ್ ತೊಳೆದೀನಿ. ಅದ್ರೊಳಗಿಂದೆಲ್ಲ ನೀರು ತೆಗೆದು ಬಿಟ್ಟಿನಿ ನೋಡ್ರಿ. ಫುಲ್ ಒಂದು ಕ್ಯಾರೆಟ್ ಎಲ್ಲ ತೊಳೆದ ನೀರೆಲ್ಲ ತೆಗೆದು ಅದ್ರದಾಗಿಂದು ಅವು ಕ್ಯಾರೆಟ್ ಮೇಲಿಂದ ಎಲ್ಲ ಸೊಪ್ಪಿ ತೆಗೋಬೇಕಲ್ರಿ, ಅಂದ್ರೆ ಹಲ್ವಾ ಚಂದ ಟೇಸ್ಟ್ ಆಗ್ತದೆ. ಅದ್ರ ಸಲಿಂದ ಅವೆಲ್ಲ ಸೊಪ್ಪಿಗೆ ತೆಗಿಲತ್ತಿದ್ ಕ್ಯಾರೆಟ್ ಮೇಲಿಂದ ಸುಲ್ದು ಅದು ಸೊಪ್ಪಿ ತೆಗೆದು ಒಂದು ಕಡೆಗೆ ಇಟ್ಕೊಳತ್ತಿದ. ಆಮೇಲೆ ಅದು ಸಣ್ಣ ಕ್ಯಾರೆಟ್ ಎಲ್ಲ ಸಣ್ಣ ಮಾಡ್ಬೇಕಲ್ರಿ ಹಲ್ವಾ ಮಾಡೋ ಸಲಿಂದ. ಅದ್ರ ಸಲಿಂದ ಅದು ತಗೊಂಡು ಎಲ್ಲ ಕ್ಯಾರೆಟ್ ಸಣ್ಣ ಮಾಡ್ಕೊಳತ್ತಿದ. ಅರ್ಧ kg ಕ್ಯಾರೆಟ್ ತಂದು ಅದು ಎಲ್ಲ ಮಾಡ್ಕೊಂಡು ಕ್ಯಾರೆಟ್ ಎಲ್ಲ ಒಂದು ಕಡೆಗೆ ತೆಗೆದು ಇಟ್ಕೊಂಡೇನ್ರಿ. ಒಂದು ಬೌಲ್ದಾಗ ತುಪ್ಪ ಹಾಕಿ ಅದು ಕಾಜು ಎಲ್ಲ ಫ್ರೈ ಮಾಡ್ಕೊಳತ್ತೀನಿ. ಕಾಜು ಫ್ರೈ ಮಾಡ್ಕೊಂಡಾದ್ಮೇಲೆ ಅದ್ರೊಳಗೆ ಅದು ಕ್ಯಾರೆಟ್ ಹಾಕ್ಬೇಕ್ರಿ. ನಾವೆಲ್ಲ ಕಟ್ ಮಾಡ್ಕೊಂಡಿದ್ದು ಅದು ಕ್ಯಾರೆಟ್ ಫ್ರೈ ಆದ್ಮೇಲೆ ಮಿಲ್ಕ್ ಹಾಕ್ಬೇಕ್ರಿ. ಅದ್ರ ಮಿಲ್ಕ್ ಆ್ಯಡ್ ಮಾಡಬೇಕು. ಅದ್ರ ಸಲಿಂದ ಅದು ಕ್ಯಾರೆಟ್ ಫ್ರೈ ಮಾಡಿ 3 ಗ್ಲಾಸ್ ಮಿಲ್ಕ್ ಹಾಕಿದ್ರಿ. ಅದು ಮಿಲ್ಕ್ ಹಾಕಿದ್ಮೇಲೆ ಫುಲ್ ಕ್ಯಾರೆಟ್ ಎಲ್ಲ ಫ್ರೈ ಆಗ್ಲತ್ತಿದ್ರಿ. ಹಾಗೆ ಫ್ರೈ ಆಗೋ ಟೈಮಿಗೆ ಒಂದು ಬಟ್ಲ ಸಕ್ರೆ ಹಾಕಿದ್ರಿ. ಫುಲ್ ಚಂದ ಸ್ವೀಟ್ ಆಗಬೇಕಲ್ರಿ, ಅದ್ರ ಸಲಿಂದ ಅದು ಹಾಕಿನ್ರಿ. ಅದೆಲ್ಲ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಅದು ಹುರಿದಿದ್ದು ಕಾಜು ಇರ್ತದಲ್ರಿ ಅದು ಆ್ಯಡ್ ಮಾಡ್ಕೊಂಡು ಅದು ಅಷ್ಟು ಫ್ರೈ ಮಾಡೀನ್ರಿ. ಎಲ್ಲ ಆದ್ಮೇಲೆ ರೆಡಿ ಆಯ್ತು ನೋಡ್ರಿ ಕ್ಯಾರೆಟ್ ಹಲ್ವಾ. ಮಸ್ತ್ ಆಗಿತ್ರಿ. ಅದು ಫುಲ್ ಒಂದು ಕಡೆಗೆ ತೆಗೆದಿಟ್ಕೊಂಡ್ರಿ ಒಂದು ಟಿಫನ್ ಬಾಕ್ಸಿನಾಗ. ನಮ್ಮ ಅಕ್ಕಗೆ ಟೇಸ್ಟ್ ಮಾಡಂತ ಕರೆಸಿದ್ರಿ. ಅದು ಟೇಸ್ಟ್ ಮಾಡಿ ಮಸ್ತ್ ಆಗ್ಯದ ಅಂತ ಹೇಳ್ರಿ ಫುಲ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ.